ಶಾಂತಿ ನಿಮಗೆ ಮಹೋನ್ನತದಿ ದೇವಗೆ ಮಹಿಮೆ ಭೂಲೋಕದಲ್ಲಿಯೂ ಶಾಂತಿ ನಿಮಗೆ ಎಂದು ಹಾಡಿದರು. ಆದರೆ ಎಂದು ಏಕೆಂದು ಈ ಮೌನ, ಏಕೆಂದು ಈ ಶೂನ್ಯ, ಏಕೆಂದು ಈ ನೋವು, ಏಕೆಂದು ಈ ಸಾವು. ಕರ್ತರ ನಾಮದಿ ಬಂದ ನಿಮಗೆ ಹೋಸಾನ ಎಂದು ಹಾಡಿದರು. ಕರ್ತರ ನಾಮದಿ ಬಂದ ನಿಮಗೆ ಹೋಸಾನ ಎಂದು ಹಾಡಿದರು. ಜಯಘೋಷ ಮಾಡಿದರು. ಆದರೆ ಎಂದು ಏಕೆಂದು ಈ ಮೌನ, ಏಕೆಂದು ಈ ಶೂನ್ಯ, ಏಕೆಂದು ಈ ನೋವು, ಏಕೆಂದು ಈ ಸಾವು, ಏಕೆಂದು ಈ ಮೌನ, ಏಕೆಂದು ಈ ಶೂನ್ಯ, ಏಕೆಂದು ಈ ನೋವು, ಏಕೆಂದು ಈ ಸಾವು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ತಪಸ್ಸು ಕಾಲದ ಈ ಒಂದು 4ನೇ ಭಾನುವಾರದಲ್ಲಿದ್ದೇವೆ. ಪೋಪ್ ಲಿಯೋ ನಮ್ಮ ಜಗದ್ಗುರುಗಳು ಇಂದು ವಿಶೇಷವಾಗಿ ಮಧ್ಯ ಪ್ರಾಂತ್ಯದಲ್ಲಿ ನೆರಳುತ್ತಿರುವ ಒಂದು ಜನರಿಗಾಗಿ ಶಾಂತಿ ಸಮಾಧಾನಕ್ಕಾಗಿ ಪ್ರಾರ್ಥಿಸುವಂತೆ ಕೇಳಿಕೊಂಡಿದ್ದಾರೆ. ಈ ಒಂದು ಶಿಲುಬೆಯ ಹಾದಿಯನ್ನು ವಿಶೇಷವಾಗಿ ಆ ಮಿಡಲ್ ಈಸ್ಟ್, ಆ ಗಲ್ಫ್ ರಾಷ್ಟ್ರಗಳ ಒಂದು ಜನರ ಈ ಒಂದು ಶಾಂತಿ ಸಮಾಧಾನಕ್ಕಾಗಿ ನಾವು ಅರ್ಪಿಸಿ ಅವರಿಗಾಗಿ ಪ್ರಾರ್ಥಿಸೋಣ. ಪ್ರಾರಂಭ ಪ್ರಾರ್ಥನೆ. ಪ್ರೀತಿ ಸ್ವರೂಪರು, ನಮ್ಮ ಆತ್ಮದ ಬೊಕ್ಕಸೂ ಆಗಿರುವ ಮಧುರ ಯೇಸು ಕ್ರಿಸ್ತ, ಪಾಪಿಗಳಾದ ನಮಗೂ ನಿಧನರಾದ ಭಕ್ತಾದಿಗಳಿಗೂ ನಿಮ್ಮ ಕರುಣೆಯನ್ನು ಕೋರುವುದಕ್ಕಾಗಿ ನಿಮ್ಮ ಸನ್ನಿಧಿಗೆ ನಾವು ಬಂದಿದ್ದೇವೆ. ನಿಮ್ಮ ಪೂಜೆ ಯಾತನೆಯನ್ನು ಭಕ್ತಿಯಿಂದ ಜ್ಞಾನಿಸಿ ನಿಮ್ಮ ಶಿಲುಬೆಯ ಹಾದಿಯಲ್ಲಿ ಆಧ್ಯಾತ್ಮಿಕವಾಗಿ ನಡೆದು ನಮ್ಮ ಪಾಪಗಳ ಭೀಕರ ಪರಿಣಾಮವನ್ನು ಅರಿತು ಅವುಗಳಿಗಾಗಿ ಪಶ್ಚಾತ್ತಾಪ ಪಡುವಂತೆ ಅನುಗ್ರಹಿಸಿರಿ ಸ್ವಾಮಿ. ಮಾತೆಯಾದ ಮಧುರ ಕನ್ಯಾ ಮರಿಯಮ್ಮನವರೇ, ಶಿಲುಬೆ ಹಾದಿಯನ್ನು ಕೈಗೊಳ್ಳುವವರಿಗೆ ಆದರ್ಶ ಮಾತೆ, ನಾವು ಈ ಭಕ್ತಿಯುತ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನೆರವೇರಿಸುವಂತೆ ಸಹಾಯ ಮಾಡಿ ತಾಯಿಯೇ. ಪವಿತ್ರ ಆತ್ಮರು ನಮ್ಮ ಹೃದಯಗಳಲ್ಲಿ ಭಕ್ತಿ ಭಾವನೆಗಳನ್ನು, ಪರಪ್ರೀತಿ, ಪಶ್ಚಾತ್ತಾಪವೆಂಬ ಪುಣ್ಯ ಫಲಗಳನ್ನು ಉಕ್ಕಿ ಹರಿಸುವಂತೆ ಮಾಡಿ ತಾಯಿಯೇ. ಯೇಸು ಸ್ವಾಮಿ ಎಂದೇ ನಾನು ಭಾರವೇನ ಶಿಲುಬೆಯನ್ನು ದಿನವೂ ಹೊತ್ತು ನಡೆವೆ ನಾನು, ದಿನವೂ ಹೊತ್ತು ನಡೆವೆ ನಾನು. ಮೊದಲನೆಯ ಸ್ಥಳ, ಯೇಸು ಸ್ವಾಮಿಯನ್ನು ಶಿಲುಬೆಯ ಮರಣಕ್ಕೆ ನಿರ್ಣಯಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಿಯ ಸಹೋದರ ಸಹೋದರಿಯರೇ, ಇದೇ ರವಿವಾರ ಮಾರ್ಚ್ 15ನೇ ತಾರೀಕಿನಂದು ಜಗದ್ಗುರುಗಳು
ವ್ಯಾಟಿಕನ್ ಆ ಒಂದು ಪಟ್ಟಣದಲ್ಲಿ ಸಾರ್ವಜನಿಕರನ್ನು ಭಕ್ತಾದಿಗಳನ್ನು ಉದ್ದೇಶಿಸಿ ದರ್ಶನವನ್ನು ಕೊಟ್ಟು ವಿಶೇಷವಾಗಿ ಮಧ್ಯ ಪ್ರಾಂತ್ಯದಲ್ಲಿ ಯುದ್ಧದಲ್ಲಿ ನರಳುತ್ತಿರುವ ಜನರಿಗಾಗಿ ಪ್ರಾರ್ಥಿಸಿರಿ ಎಂದು ವಿನಂತಿಸಿಕೊಂಡಿದ್ದಾರೆ. ಆನ್ ಬಿಹಾಫ್ ಆಫ್ ಆಲ್ ದ ಪೀಪಲ್ ಸಫರಿಂಗ್ ಇನ್ ಮಿಡಲ್ ಈಸ್ಟ್, ಐ ರಿಕ್ವೆಸ್ಟ್ ಟು ಪ್ರೇ ಫಾರ್ ದೆಮ್. ವಿಶೇಷವಾಗಿ ಜಗದ್ಗುರುಗಳು ಈ ಒಂದು ಯುದ್ಧಕ್ಕೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೋ ಅವರು ಶಾಂತಿಗಾಗಿ ಶ್ರಮಿಸುವಂತೆ, ಯಾರ ಹೆಸರನ್ನೂ ಸಹ ಅವರು ಹೆಸರಿಸದೆ, ತೀರ್ಪು ಕೊಡದೆ, ಶಾಂತಿಗಾಗಿ ದಯೆಗಾಗಿ ಪ್ರಾರ್ಥಿಸುವಂತೆ ಕೇಳಿಕೊಂಡಿದ್ದಾರೆ. ಆದುದರಿಂದ ಈ ಒಂದು ಶಾಂತಿಗಾಗಿ, ಈ ಒಂದು ಕ್ಷಮೆಗಾಗಿ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆ. ದಿವ್ಯೇಸುವೆ, ಜೂದರು ಮಾತ್ರವಲ್ಲ, ನಾವೆಲ್ಲರೂ ಪಾಪಗಳನ್ನು ಕಟ್ಟಿಕೊಳ್ಳುವಾಗಲಲ್ಲೇ ಶಿಲುಬೆಗೇರಿಸು ಶಿಲುಬೆಗೇರಿಸು ಎಂದು ಕೂಗಿದ ಹಾಗಾಯಿತು. ಯೇಸುವೆ, ಅಪರಾಧಿಗಳಾದ ನಮ್ಮ ನಿಮಿತ್ತ ನಿಷ್ಕಳಂಕರಾದ ತಾವು ಶಿಲುಬೆ ಆಜ್ಞೆಗೆ ಗುರಿಯಾದಿರಿ. ನಾವು ಮಾಡಿದ ಪಾಪಗಳಿಗೆ ಅತ್ಯಂತ ಪಶ್ಚಾತ್ತಾಪಪಟ್ಟು ನಮ್ಮ ಪ್ರಲಾಪದಿಂದಲೂ ಪರಿಹಾರದಿಂದಲೂ ದೇವರ ಕರುಣೆಗೆ ಪಾತ್ರರಾಗಿ ವಿಮೋಚನೆ ಪಡುವಂತೆ ನಮ್ಮನ್ನು ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ದೇವಪುತ್ರ ಮರಣವನ್ನು ಮೂಕರಂತೆ ಕೇಳಿ ತೀರ್ಪು ಶಿರವ ಬಾಗಿ ನಡೆದರೇಸು. ಎರಡನೆಯ ಸ್ಥಳ. ಯೇಸು ಸ್ವಾಮಿ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಕಲ್ವಾರಿ ಬೆಟ್ಟದ ಕಡೆಗೆ ನಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಿಯರೇ, ಹೇಗೆ 2000 ವರ್ಷದ ಹಿಂದೆ ನಿಷ್ಕಳಂಕರು ನಮ್ರತೆಯ ದೇವರು ಆದ ಯೇಸು ಕ್ರಿಸ್ತರು ಭಾರವಾದ ಅವಮಾನಕರವಾದ ಶಿಲುಬೆಯನ್ನು ಹೊತ್ತುಕೊಂಡು ಹೋದರು, ಇಂದಿಗೂ ಪ್ರಶಸ್ತ ಒಂದು ಕಾಲದಲ್ಲಿ ಯುದ್ಧದ ನಿಮಿತ್ತ ಬೇರೆ ಬೇರೆ ಜನರು ಇದೇ ಒಂದು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಾ ಇದ್ದಾರೆ. ಇಂದಿನ ಈ ಒಂದು ವರದಿಗಳನ್ನು ದಾಖಲೆಗಳನ್ನು ನಾವು ಕೇಳಿದಾಗ ಹೇಗೆ ಬೇರೆ ಜನರ ತಪ್ಪುಗಳಿಂದ ತೀರ್ಮಾನಗಳಿಂದ ಎಷ್ಟೋ ಜನರು ಶಿಲುಬೆಗಳನ್ನು ಹೊತ್ತುಕೊಳ್ಳುವ ಈ ಒಂದು ಸಂದರ್ಭಕ್ಕೆ ಬಂದಿದ್ದಾರೆ. ದಾಖಲೆಗಳ ಪ್ರಕಾರ ಈ 19ನೇ ದಿನದ ಯುದ್ಧದ ಸಂದರ್ಭದಲ್ಲಿ 2000ಕ್ಕಿಂತಲೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಭಾರತದ ಎಷ್ಟೋ ಜನರು, 50,000ಕ್ಕಿಂತಲೂ ಜನರು ತಿರುಗಿ ಬಂದಿದ್ದಾರೆ. ಅದಕ್ಕಿಂತ ಎಷ್ಟೋ ಒಂದು ರಾಷ್ಟ್ರಗಳು ವಿವಿಧ ದೇಶದಲ್ಲಿ ವಿವಿಧ ಅಡಚಣೆಗಳನ್ನು, ಹೆಚ್ಚಾಗಿ ಜನಸಾಮಾನ್ಯರ ಈ ಒಂದು ವ್ಯಾಪಾರದ ಒಂದು ಕುಸಿತ, ಅಡುಗೆ ಅನಿಲಗಳ ಒಂದು ಕೊರತೆ, ಬೇರೆ ಬೇರೆ ಒಂದು ಶಿಲುಬೆಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದಾರೆ. ಇವರಿಗಾಗಿ ನಾವು ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ಇನ್ನು ಮುಂದೆ ನಿಮ್ಮನ್ನು ಅನುಸರಿಸಿಯಾದರೂ ನಡೆದು ದೈವ ನೀತಿಯು ನಮಗೆ ವಿಧಿಸುವ ಕಷ್ಟ ದುಃಖಗಳೆಂಬ ಶಿಲುಬೆಯನ್ನು ತಾಳ್ಮೆಯಿಂದ ಹೊತ್ತುಕೊಳ್ಳುವಂತೆ ನಮ್ಮನ್ನು ಅನುಗ್ರಹಿಸಿರಿ. ನಾವು ಕಟ್ಟಿಕೊಂಡ ಲೆಕ್ಕವಿಲ್ಲದ ಪಾಪಗಳಿಗೆ ಪರಿಹಾರವಾಗಿ ತಪಸ್ಸಿನ ಮಾರ್ಗವನ್ನು ಕೈಕೊಂಡು ಪರಲೋಕ ರಾಜ್ಯಕ್ಕೆ ಬಂದು ಸೇರುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್.
ಜಗದ ಪಾಪ ಹೆಚ್ಚಿಸಿ ಹೋದು ಯೇಸು ಪ್ರಭುಗೆ ನಿಂದೆ ನೋವು ಕಿನ್ನರಾಗಿ ಬಿದ್ದರವರು. ಮೂರನೆಯ ಸ್ಥಳ, ಶಿಲುಬೆಯ ಭಾರವನ್ನು ತಾಳಲಾರದೆ ಯೇಸುಪ್ರಭು ಮೊದಲನೇ ಬಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಿಯ ಸಹೋದರ ಸಹೋದರಿಯರೇ, ಮೊದಲನೇ ಸಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ ಎಂದು ಹೇಳಿ ಈ ಶಿಲುಬೆ ಹಾದಿಯನ್ನು ಜ್ಞಾನಿಸುತ್ತಿರುವಾಗ ಜಗದ್ಗುರುಗಳು ಲಿಯೋ ಒಂದು ಮಾತನ್ನು ಹೇಳುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಹ ಈ ಒಂದು ಗಾಯಗೊಂಡ ಶಿಲುಬೆಗಳನ್ನು ಹೊತ್ತುಕೊಂಡು ಎಷ್ಟೋ ಸಾರಿ ಬೀಳುತ್ತಾ ಇರುತ್ತೇವೆ. ಅವರು ವಿಶೇಷವಾಗಿ ನಮ್ಮ ಈ ಒಂದು ಪ್ರಪಂಚ, ಈಗಿನ ಜಗತ್ತು ಗಾಯಗೊಂಡ ರಾಷ್ಟ್ರಗಳನ್ನು ಹೊಂದಿದೆ. ಅಂತಹ ರಾಷ್ಟ್ರಗಳ ಮಧ್ಯೆ ನಾವು ಜೀವಿಸುತ್ತಾ ಇದ್ದೇವೆ. ನಮ್ಮ ಹೃದಯಗಳು ನಿಜವಾದ ಒಂದು ಯುದ್ಧದ ಭೂಮಿಗಳಾಗಿವೆ. ನಮ್ಮ ಹೃದಯಗಳಲ್ಲಿ ಶಾಂತಿ, ಐಕ್ಯತೆ, ಸೋಲನ್ನು ಕಾಣಿದ್ದರಿಂದಲೇ ಈ ಒಂದು ರೀತಿಯ ಈ ಒಂದು ಯುದ್ಧಗಳನ್ನು ನಾವು ಕಾಣುತ್ತಿದ್ದೇವೆ. ಯಾವರೊಂದು ಹೃದಯಗಳಲ್ಲಿ ಈ ಒಂದು ಸಮಾಜದ ಧರ್ಮದ ಮೌಲ್ಯಗಳು ಈ ತೊರೆದು ತಮ್ಮ ದುರಾಶೆಗೆ, ಸ್ವಾರ್ಥಕ್ಕೆ, ಅನುಕೂಲಕ್ಕೆ ತಕ್ಕಂತೆ ಜೀವಿಸುತ್ತಾರೆಯೋ, ತೀರ್ಮಾನಿಸುತ್ತಾರೆಯೋ, ಈ ರೀತಿಯಾದ ಯುದ್ಧಗಳನ್ನು ನಾವು ಕಾಣುತ್ತಾ ಇರುತ್ತೇವೆ. ವಿಶೇಷವಾಗಿ ಈ ಯುದ್ಧಗಳಲ್ಲಿ ಮಾನವ ಹಕ್ಕುಗಳ ತಿರಸ್ಕಾರ, ದಬ್ಬಾಳಿಕೆ, ಬೇರೆಯವರ ಅಳಲನ್ನು, ನೋವುಗಳನ್ನು ಆಲಿಸಿದ ಒಂದು ಕಠಿಣವಾದ ಹೃದಯಗಳು, ಮನಸ್ಸಾಕ್ಷಿಗಳನ್ನು ಕಳೆದುಕೊಂಡ ಒಂದು ಹೃದಯಗಳು ಯೇಸುವಿಗೆ ಆ ಒಂದು ಶಿಲುಬೆಯ ಜಡಿಯುವ ಒಂದು ಘಟನೆಯನ್ನು ಜ್ಞಾಪಿಸುತ್ತವೆ. ಪ್ರಾರ್ಥಿಸೋಣ. ಪದೇ ಪದೇ ಪಾಪದಲ್ಲಿ ಬೀಳುವ ನಾವು ತಕ್ಷಣವೇ ತಕ್ಕ ತಪಸ್ಸಿನಿಂದ ಏಳಬೇಕೆಂದು ಇದರಿಂದ ನೀವು ಕಲಿಸಿಕೊಳ್ಳುತ್ತೀರಿ. ಓ ಸದ್ಗುಣ ಸಂಪನ್ನರಾದ ಯೇಸುವೆ, ಸರ್ವ ದಿಕ್ಕಿನಿಂದಲೂ ನಮ್ಮನ್ನು ಸುತ್ತಿಕೊಂಡಿರುವ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಿರಿ. ಸ್ವಾಮಿ, ಪುಣ್ಯದಾರಿಯಲ್ಲಿ ನಡೆಯಲು ಬಲಹೀನರಾದ ನಮ್ಮನ್ನು ದೃಢಪಡಿಸಿರಿ. ಜೀವವೃಕ್ಷವಾಗಿರುವ ಶಿಲುಬೆಯ ಸತ್ಫಲವನ್ನು, ನಿತ್ಯಾನಂದವನ್ನು ನಾವು ಸವಿಯುವಂತೆ ನಮಗೆ ಕೃಪೆ ಮಾಡಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಯೇಸು ಸ್ವಾಮಿಯನ್ನು ಕಂಡು ಮೇರಿ ಮಾತೆ ಹತ್ತರೆಷ್ಟು ತಾಯಿ ಪ್ರೇಮ ಅಳಿವುದೆಂತು. ನಾಲ್ಕನೆಯ ಸ್ಥಳ, ಯೇಸುಸ್ವಾಮಿ ತಮ್ಮ ಪ್ರೀತಿಯ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ತಮ್ಮ ಪೂಜ್ಯ ಮಾತೆಯನ್ನು ಎದುರುಗೊಳ್ಳುವ ಒಂದು ಘಟನೆಗಳನ್ನು ನಾವು ಜ್ಞಾಪಿಸಿದಾಗ, ಇಂದಿನ ಪ್ರಸಕ್ತ ಯುದ್ಧದ ವಾತಾವರಣಗಳಲ್ಲಿ ಸಂಭವಿಸುತ್ತಿರುವ ಘಟನೆಗಳಿಂದ ಎಷ್ಟೋ ಜನರು ಯುದ್ಧದ ಒಂದು ಬಂಕರಗಳಲ್ಲಿ ಅಡಗಿಕೊಂಡು ಜೀವಿಸುವುದು ಒಂದು ಶೈಲಿಯಾಗಿ ಬಿಟ್ಟಿದೆ. ಎಷ್ಟೋ ರಾಷ್ಟ್ರಗಳಲ್ಲಿ ಆ ಒಂದು ಯುದ್ಧದ ಆ ಒಂದು ಸೈರನನ್ನು ಕೇಳಿ ತಾಯಂದಿರು ತಮ್ಮ ಮಕ್ಕಳ ಜೊತೆಗೆ ಬಂಕರ್ಗಳಲ್ಲಿ ಅಡಗಿಕೊಳ್ಳುವುದು, ಓಡಿ ಹೋಗುವುದು, ಅಲ್ಲದೆ ಹಂತ ಹಂತವಾಗಿ ಜೀವವನ್ನು ರಕ್ಷಿಸಿಕೊಳ್ಳುವುದು. ಅದಕ್ಕಿಂತ ಹೆಚ್ಚಾಗಿ 165 ಮಕ್ಕಳನ್ನು
ಕ್ಷಿಪಣಿಯ ಒಂದು ದಾಳಿಯಿಂದ ಕಳೆದುಕೊಂಡ ಆ ಒಂದು ತಾಯಂದಿರ ಒಂದು ಆಕ್ರಂದನ, ಆ ಒಂದು ಅಸಹಾಯಕತೆ, ಒಂದು ಅನ್ಯಾಯ, ಹೇಗೆ ಇನ್ನೂ ಸಹ ಯೇಸುನಾಥರು ಈ ತಾಯಂದಿರನ್ನು ಎದುರುಗೊಳ್ಳುತ್ತಾ ಇದ್ದಾರೆ, ಸಂತೈಸುತ್ತಿದ್ದಾರೆ ಎಂಬ ಒಂದು ಸಂಕೇತವಾಗಿದೆ. ಪ್ರಾರ್ಥಿಸೋಣ. ಓ ವ್ಯಾಕುಲ ಭರಿತಳಾದ ಮರಿಯಮ್ಮನವರೇ, ನಿಮ್ಮ ಕುಮಾರರನ್ನು ಹಿಂಬಾಲಿಸಿ ಶಿಲುಬೆಯಡಿಯಲ್ಲಿ ನೀವು ತೋರಿದ ಆ ಒಂದು ಮನೋದೃಢತೆಯನ್ನು ದಾಸರಾದ ನಾವು ಜ್ಞಾನಿಸಿಕೊಂಡು ನಿಮ್ಮೊಂದಿಗೆ ಶಿಲುಬೆ ಅಡಿಯಲ್ಲಿ ನಿಂತು ಈ ಜೀವನವೆಂಬ ಹಡಗಿನಲ್ಲಿ ಪಡೆಯಬೇಕಾಗಿರುವ ದುಃಖ ದುಗುಡಗಳನ್ನು ಸಹನೆಯಿಂದ ಸೇರಿಸಿಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕಂಡು ಸೀಮೋನ್ ಸ್ವಾಮಿ ಪಾಡು ಮನದಿ ಮರುಗಿ ಮುಂದೆ ಬಂದು ಶಿಲುಬೆ ಹೊರಲು ನೇರವನಿತ್ತರು. 5ನೆಯ ಸ್ಥಳ. ಸಿರೇನ್ಯದ ಸೀಮೋನ ಯೇಸುವಿನ ಶಿಲುಬೆ ಹೊತ್ತು ಸಹಾಯ ಮಾಡುತ್ತಾನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಸಿರಿಯನದ ಸೀಮೋನಿನಿಂದ ಸಹಾಯವನ್ನು ಪಡೆಯುವಾಗ ಪವಿತ್ರ ಗ್ರಂಥದ ಈ ಒಂದು ವಾಕ್ಯವನ್ನು ಧ್ಯಾನಿಸೋಣ. ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಒಂದು ಲೋಟ ತಣ್ಣೀರನ್ನು ಕೊಟ್ಟರೂ ಅದಕ್ಕೆ ಪ್ರತಿಫಲವನ್ನು ಪಡೆಯದೇ ಹೋಗನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಈ ನನ್ನ ಸಹೋದರ ಸಹೋದರಿಯರಿಗೆ, ಅವನಷ್ಟೇ ಕನಿಷ್ಠದವನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ನನಗೆ ಮಾಡಿದ ಹಾಗೆ. ಎಲ್ಲ ಧರ್ಮಗಳು ಬೋಧಿಸುವುದು ಆ ಒಂದು ಚಿನ್ನದಂಥ ಒಂದು ಕಾಯ್ದೆ, ಕಾನೂನು, ಗೋಲ್ಡನ್ ರೂಲ್. ಲೂಕನ ಸುಸಂದೇಶ 6:31 ಇತರರಿಗೆ ನೀವು ಏನು ಮಾಡಬೇಕೆಂದು ಬಯಸುತ್ತೀರೋ ಅದನ್ನು ನೀವು ಮೊದಲೇ ಅವರಿಗೆ ಮಾಡಿ. ನನ್ನ ತಂದೆಯಂತೆ ನೀವು ಸಹ ದಯಾವಂತರಾಗಿರಬೇಕು, ಪರಿಶುದ್ಧರಾಗಿರಬೇಕು. ಯಾಕೆ ಸಿಮೆಯೋನನ ಒಂದು ಸಹಾಯವನ್ನು ಯೇಸುನಾಥರು ಕೇಳುತ್ತಾ ಇದ್ದರು, ಅಪೇಕ್ಷಿಸುತ್ತಾ ಇದ್ದರು? ಪ್ರಾರ್ಥನೆ. ಪ್ರಿಯರೇ, ಪ್ರಭು ಯೇಸು ಪರರ ಒಂದು ಒತ್ತಾಸೆಯನ್ನು ಅಂಗೀಕರಿಸಲು ಕಾರಣವೇನು? ಅವರಿಗೆ ಬಲ ಕಡಿಮೆಯೋ? ಅವರಿಗೆ ಸರ್ವಲೋಕಗಳನ್ನು ಸೃಷ್ಟಿಸಿದ ನಡೆಸುವ ದೇವರವರು. ನಾವು ಸ್ವಲ್ಪ ಕಷ್ಟ ದುರಿತಗಳನ್ನು ಅವರ ಯಾತನೆಗಳೊಂದಿಗೆ ಕೂಡಿಸಿ ಅವರ ಕಹಿಯಾದ ಒಂದು ಪಾನದಲ್ಲಿ ನಾವು ಸಹ ಪಾಲುಗಾರರಾಗಬೇಕೆಂದು ಈ ರೀತಿಯಾಗಿ ಪ್ರಭು ಯೇಸು ವರ್ತಿಸಿದರು. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಧೂಳಿನಿಂದ ಮಲಿನಗೊಂಡ ವದನ ಕಂಡು ವೆರೋನಿಕಾಳು ಒರೆಸಿದಾಳು ವಸ್ತ್ರದಿಂದ. 6ನೆಯ ಸ್ಥಳ. ಧೂಳು ಮತ್ತು ರಕ್ತದಿಂದ ಮಲಿನವಾದ ಯೇಸುವಿನ ಮುಖವನ್ನು ವೆರೋನಿಕಮ್ಮ ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ.
ವೆರೋನಿಕಮ್ಮನು ಯೇಸುವಿನ ಈ ಒಂದು ದುಃಖದ ನೋವಿನ ಒಂದು ಮುಖವನ್ನು ಒರೆಸಿದಾಗ, ಈ ಸೇವೆಯನ್ನು ಮಾಡಿದಾಗ ಅದನ್ನು ಧ್ಯಾನಿಸಿ ಸಂತ ಫ್ರಾನ್ಸಿಸ್ ಅಸಿಸಿ ಹೇಳಿದ ಈ ಒಂದು ವಾಕ್ಯವನ್ನು ನಾವು ನೆನಪಿಗೆ ತಂದುಕೊಳ್ಳಬಹುದು. ಪ್ರಿಯರೇ, ಜ್ಞಾಪಕದಲ್ಲಿರಲಿ, ಈ ಭೂಮಿಯನ್ನು, ಈ ಜಗತ್ತನ್ನು ನೀವು ಬಿಟ್ಟು ಹೋಗುವಾಗ ನಾವು ಪಡೆದದ್ದನ್ನು ಏನನ್ನೂ ತೆಗೆದುಕೊಂಡು ಹೋಗಲಾಗುವುದಿಲ್ಲ. ಈ ಭೂಮಿಯನ್ನು, ಜಗತ್ತನ್ನು ನಾವು ಬಿಟ್ಟು ಹೋಗುವಾಗ ನಾವು ಪಡೆದಿದ್ದನ್ನು, ಸ್ವೀಕರಿಸಿದ್ದನ್ನು ಏನೂ ತೆಗೆದುಕೊಂಡು ಹೋಗಲಾಗುವುದಿಲ್ಲ. ಆದರೆ ಬೇರೆಯವರಿಗೆ ಕೊಟ್ಟದ್ದನ್ನು ಮಾತ್ರ ನೀವು ತೆಗೆದುಕೊಂಡು ಹೋಗುತ್ತೀರಿ. ಮಾರ್ಕನ ಸುಸಂದೇಶ 13ರಲ್ಲಿ ಯೇಸುನಾಥರು ಹೇಳಿದ ಹಾಗೆ, ನೀವು ನನ್ನವರು, ಆದ್ದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು, ನ್ಯಾಯಸ್ಥಾನಗಳಿಗೆ ಎಳೆದು ಒಯ್ಯುವರು, ಪ್ರಾರ್ಥನಾ ಮಂದಿರಗಳಲ್ಲಿ ಹೊಡೆಯುವರು, ನನ್ನ ನಿಮಿತ್ತ ಅಧಿಕಾರಿಗಳ ಮುಂದೆ ಹೊಡೆಯುವರು. ಆದರೆ ಕೊನೆಯವರೆಗೆ ಸಹನೆಯಿಂದಿರಿರಿ, ಭರವಸೆಯಿಂದಿರಿರಿ, ಸೇವೆಯನ್ನು ಮಾಡುತ್ತಾ ಇರಿರಿ, ಜೀವೋದ್ಧಾರವನ್ನು ಪಡೆಯುತ್ತೀರಿ ಎಂದು ಯೇಸುನಾಥರು ತಿಳಿಸುತ್ತಾರೆ. ಯುದ್ಧದ ಒಂದು ಸಂದರ್ಭಗಳಲ್ಲಿ ಅವುಗಳನ್ನು ಖಂಡಿಸದೆ, ನ್ಯಾಯ ತೀರ್ಪುಗಳನ್ನು ಕೊಡದೆ, ನಿರಾಶರಾಗದೆ ಪ್ರಾರ್ಥಿಸುತ್ತಾ ಸೇವೆ ಮಾಡುವಂಥ ಆ ಒಂದು ವಿಶ್ವಾಸವನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಪ್ರಾರ್ಥನೆ. ಸಮಸ್ತ ಮಾನವರಿಗೂ ಅತಿ ಸೌಂದರ್ಯ ಸ್ವರೂಪರಾದ ಯೇಸುವೆ, ತಾವು ನಮ್ಮ ಮೇಲಿರುವ ಮಿತಿಯಿಲ್ಲದ ಪ್ರೀತಿಯ ನಿಮಿತ್ತ ಈಗೋ ಎಂಥವರಾಗಿದ್ದೀರಿ. ಪ್ರವಾದಿ ಯೆಶಾಯ ಭವಿಷ್ಯ ನುಡಿದ ಮೇರೆಗೆ ನಿಜವಾಗಿ ನಿಮ್ಮಲ್ಲಿ ಅಲಂಕಾರವೂ ಅಕಾರವೂ ಇಲ್ಲದಾಗಿದೆ. ಓ ನಮ್ಮ ದೋಷಗಳ ನಿಮಿತ್ತ ಕುಂದು ಹೋಗಿರುವ ಪ್ರಭುವೇ, ದೇವರವರು ನಮ್ಮ ಆರಾಧನೆ ಸ್ತುತಿಗಳಿಗೆ ಎಷ್ಟು ಯೋಗ್ಯರೆಂದು ಹೇಳಲಾಗದು. ನಾವು ನಮ್ಮ ಪಾಪಗಳಿಗೆ ಹೇಸಿ ತಮ್ಮ ಮೇಲೆ ಸುಮಧುರವಾದ ಒಂದು ಸ್ನೇಹವನ್ನಿರಿಸಿ ಪಾಪದಿಂದ ಹೋಗಲಾಡಿಸಿಕೊಂಡ ಆಧ್ಯಾತ್ಮಿಕ ಸೌಂದರ್ಯವನ್ನು ನಿಮ್ಮ ಕೃಪೆಯಿಂದ ನಾವು ಮರಳಿ ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎನ್ನ ಪಾಪ ಹೆಚ್ಚಿಸಿಹುದು ಶಿಲುಬೆ ಮರದ ಭಾರವನ್ನು ತಾಳಲಾರ್ದೆ ಬೇದರವರು. 7ನೆಯ ಸ್ಥಳ. ಯೇಸುಸ್ವಾಮಿ 2ನೇ ಬಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ 2ನೇ ಸಾರಿ ಮೊಕ್ಕಡೆಯಾಗಿ ಬೀಳುವುದು ನಮ್ಮ ಒಂದು ಪಾಪಗಳ ನಿಮಿತ್ತ ಎಂಬುದನ್ನು ಧ್ಯಾನಿಸೋಣ. ನಮ್ಮ ಜಗದ್ಗುರುಗಳು ಹೇಳುತ್ತಿರುವ ಹಾಗೆ, ಯಾಕೆ ಈ ಯುದ್ಧಗಳು, ಶಾಂತಿ ಸಂಧಾನಗಳು ನಿಲ್ಲುತ್ತಿಲ್ಲ, ಅಂತ್ಯಗೊಳ್ಳುತ್ತಿಲ್ಲ? ಆ ಒಂದು ಮುಖ್ಯ ಒಂದು ಅಂಶ ಜನರಲ್ಲಿ ಮುಯಿಗೆ ಮುಯಿ ತೀರಿಸುವಂಥ ವಿಚಾರ. ಯಾರು ಬಲ್ಲಾಢ್ಯರು, ಯಾರು ಬಲಿಶಾಲಿಗರು, ಯಾರು ಹೆಚ್ಚು ಯುದ್ಧದ ವಿನಾಶದ ಶಕ್ತಿಗಳನ್ನು, ಆಯುಧಗಳನ್ನು, ಕ್ಷಿಪಣಿಗಳನ್ನು ಪಡೆದವರಾಗಿದ್ದಾರೆ, ಯಾರು ಬುದ್ಧಿವಂತರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಇಂಥ ಒಂದು ವಿಷಯಗಳು ಅಂಶಗಳಾಗಿವೆ. ಮಾತೆ ಮರಿಯಮ್ಮನವರು ಹೇಳಿದ ಹಾಗೆ, ಗರ್ವ ಹೃದಯಗಳನ್ನು, ಬಲಾಢ್ಯರನ್ನು ಅವರು ತಲೆಗೆಳಿಸಿ ದೀನರನ್ನು ಮೇಲಕ್ಕೆ ಎತ್ತುತ್ತಾರೆ ಎಂದು. ವಿಶೇಷವಾಗಿ ರಾಷ್ಟ್ರಗಳು ಶಾಂತಿ ಸಂಧಾನಕ್ಕೆ ಸಿದ್ಧರಿಲ್ಲ, ಶಾಂತಿ ಸಮಯಕ್ಕೆ ಈಗ ಸಾಧ್ಯವಿಲ್ಲ. ಈ ರೀತಿಯಾಗಿ ಜೀವಿಸುತ್ತಿರುವಾಗ ಯಾವಾಗ ಇಂಥ ಒಂದು ವಿಚಾರಗಳು ಜನರಲ್ಲಿ ಹುಟ್ಟುತ್ತವೆಯೋ, ರಾಷ್ಟ್ರಗಳಲ್ಲಿ ಹುಟ್ಟುತ್ತವೆಯೋ, ಯೇಸುನಾಥರು ಮತ್ತೆ ಮತ್ತೆ ಬೀಳುತ್ತಾ ಇರುತ್ತಾರೆ. ಪ್ರಾರ್ಥನೆ. ಓ ನಮ್ಮ ಶಕ್ತಿ ಸಮಸ್ತವಾಗಿರುವ ಯೇಸುವೆ, ಅಬಲರಾದ ನಾವು ಯಾವತ್ತೂ ಪಾಪದಲ್ಲಿಯೂ ಪುನಃ ಬೀಳದಂತೆ ಕಾಪಾಡಿರಿ ಸ್ವಾಮಿ.
ನಮ್ಮನ್ನು ಕೊನೆಯಿಲ್ಲದ ಈ ನರಕ ರೂಪದಿಂದ ರಕ್ಷಿಸುಗೋಸ್ಕರ ನಾವು ಅನುಭವಿಸದ ಯಾತನೆಯನ್ನು ನಾವು ನಿಷ್ಫಲ ಮಾಡದಂತೆ ನಮ್ಮನ್ನು ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎನ್ನ ಕಂಡು ಅಳುವುದೇಕೆ, ಅಳಿರಿ ನಿಮ್ಮ ಪಾಪಗಳಿಗೆ, ಬೋಧೆಯಿತ್ತರೆಲ್ಲ ಜನಕ್ಕೆ. 8ನೆಯ ಸ್ಥಳ. ಯೇಸುಸ್ವಾಮಿಯನ್ನು ಕಂಡು ಅಳುತ್ತಿದ್ದ ಜೆರುಸಲೇಮಿನ ಸ್ತ್ರೀಯರಿಗೆ ಯೇಸುಸ್ವಾಮಿ ಸಾಂತ್ವನ ನುಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಜೆರುಸಲೇಮ್ ಸ್ತ್ರೀಯರಿಗೆ, ನನಗಾಗಿ ಅಳಬೇಡಿರಿ, ನಿಮಗೂ ನಿಮ್ಮ ಮಕ್ಕಳಿಗಾಗಿಯೂ ಹತ್ತುಕೊಳ್ಳಿರಿ ಎಂದು ಹೇಳಿದಾಗ ಜಗದುರ್ಗಳಾದ ಪೋಪ್ ಲಿಯೋ ಇವರ ಮಾತನ್ನು ಸ್ಮರಿಸೋಣ. ಟುಡೇ ಪೀಸ್ ಹ್ಯಾಸ್ ಬಿಕಮ್ ಅನ್ ಗ್ರೇಟ್ ಇಶ್ಯೂ. ಇಂದಿನ ಒಂದು ಆಧುನಿಕ ಕಾಲದಲ್ಲಿ ಶಾಂತಿಯು ಒಂದು ದೊಡ್ಡ ಸಮಸ್ಯೆಯಾಗಿಯೇ ಉಳಿದಿದೆ. ಸಂತ ಫ್ರಾನ್ಸಿಸ್ ಅವರು ಅದೇ ತಮ್ಮ ಪುಸ್ತಕದಲ್ಲಿ ನಿಮಗೆ ಶಾಂತಿ ಇರಲಿ ಆ ಒಂದು ಪುಸ್ತಕದಲ್ಲಿ ಹೀಗೆ ಹೇಳುತ್ತಾರೆ, ಓನ್ಲಿ ಅ ಪೀಸ್ಫುಲ್ ಹಾರ್ಟ್ ಕ್ಯಾನ್ ಬಿಲ್ಡ್ ಅ ವರ್ಲ್ಡ್ ಆಫ್ ಪೀಸ್. ಆ ಒಂದು ಶಾಂತಿಯಿಂದ ಇರುವ ಹೃದಯಗಳು ಮಾತ್ರ ಈ ಒಂದು ಶಾಂತಿಯ ಒಂದು ಜಗತ್ತನ್ನು ಸೃಷ್ಟಿಸಲು ಸಾಧ್ಯ. ಶಾಂತಿ ದೇವರ ಒಂದು ಕಾಣಿಕೆ, ಯೇಸುನಾಥನ ಮುಖಾಂತರ ಒಂದು ಕಾಣಿಕೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಬರಿಗೊಬ್ಬರು ತೋರಿಸುವ ಜವಾಬ್ದಾರಿಯಿಂದಲೇ ಈ ಒಂದು ಕಾಣಿಕೆಗೆ ನಾವು ಶಾಂತಿಗೆ ಸಾಕ್ಷಿಯಾಗುತ್ತೇವೆ. ಯೇಸುನಾಥರು ಹೇಳಿದ ಹಾಗೆ ಯೋಹಾನನ ಸುಸಂದೇಶ 14ನೇ ಅಧ್ಯಾಯ 27, ಪ್ರಪಂಚ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುತ್ತಾ ಇಲ್ಲ. ಇಂದು ಪ್ರಪಂಚದ ಒಂದು ಶಾಂತಿ ಯುದ್ಧದ ಆಯುಧಗಳನ್ನು ಉಪಯೋಗಿಸಿ ವಿವಿಧ ರೀತಿಯ ದಬ್ಬಾಳಿಕೆಯನ್ನು ಮಾಡಿ ಶಾಂತಿಯು ಪಡೆಯುವ ಒಂದು ಮಾರ್ಗದಲ್ಲಿದೆ. ಪೋಪ್ ಲಿಯೋ ಅವರು ಹೇಳಿದಂತೆ ಇಂಥ ಶಾಂತಿಯಲ್ಲ, ಅನ್ಆರ್ಮ್ಡ್ ಆ್ಯಂಡ್ ಡಿಸಾರ್ಮ್ಡ್ ಪೀಸ್. ಇಂಥ ಒಂದು ಮರಣದ ಈ ಒಂದು ಕಷ್ಟದ ಈ ಒಂದು ವಿವಿಧ ರೀತಿಯ ಬಂಧನದ ಯುದ್ಧದ ಒಂದು ಆಯುಧಗಳನ್ನು ತೊರೆದು ನಿಶ್ಯಕ್ರಿಯಗೊಳಿಸಿ ಬರುವ ಶಾಂತಿವೇ ನಿಜವಾದ ಒಂದು ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಸುಳ್ಳವರಿಗೆ ಶಾಂತಿ. ಈ ಒಂದು ಶಾಂತಿಗಾಗಿ, ಐಕ್ಯತೆಗಾಗಿ ನಾವು ಪ್ರಾರ್ಥಿಸೋಣ. ಓ ಪ್ರೇಮ ಬಲಿಯಾದ ಯೇಸುವೆ, ಪಶ್ಚಾತ್ತಾಪ ಪಡುವ ಆತುಗಳಿಗೆ ನಿಶ್ಚಯವಾಗಿ ಉಪಶಮನ ಪಾಲಿಸುವ ಪ್ರಭುವೆ, ಲೋಕ, ಸೈತಾನ, ಶರೀರವೆಂಬ ಶತ್ರುಗಳಿಂದ ಶೋಧನೆಗೀಡಾಗುವ ನಮ್ಮನ್ನು ಕೃಪಾಕಟಾಕ್ಷದಿಂದ ನೋಡಿರಿ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರ ಹಾಗೆ ಶಿಲುಬೆಯ ಶ್ರೀ ಹಾದಿಯಲ್ಲಿ ದೃಢ ಮನಸ್ಸಿನಿಂದ ನಿಮ್ಮನ್ನು ಹಿಂಬಾಲಿಸಿ, ಅವರ ಹಾಗೆ ನಿಮ್ಮ ಬಾಯಿಯಿಂದ ನಿತ್ಯ ಜೀವವನ್ನೀಯ ವಾಕ್ಯಗಳನ್ನು ಕೇಳಲು, ಅದರಿಂದ ಉಪಶಮನವನ್ನು ಪಡೆಯಲು ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮರಣಗಳಿಗೆ ದೂರವಿಲ್ಲ, ಮರಳಿ ನಡೆವ ತ್ರಾಣವಿಲ್ಲ, ಬಿದ್ದರೇಸು ನೋಡಿರಲ್ಲ. 9ನೆಯ ಸ್ಥಳ.
ಕಲ್ವಾರಿ ಹಾದಿಯಲ್ಲಿ ಶಿಲುಬೆಯ ಭಾರವನ್ನು ತಾಳಲಾರದೆ ಯೇಸುಪ್ರಭು 3ನೇ ಬಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಿಯ ಸಹೋದರ ಸಹೋದರಿಯರೇ, 3ನೇ ಸಾರಿ ಈ ರೀತಿ ಯೇಸುನಾಥರು ಶಿಲುಬೆ ಭಾರದಿಂದ ಬೀಳುತ್ತಾರೆ ಎಂಬ ಒಂದು ಘಟನೆಯನ್ನು ನಾವು ಸ್ಮರಿಸಿದಾಗ ಪದೇ ಪದೇ ಈಗಿನ ಒಂದು ಪ್ರಪಂಚದಲ್ಲಿ, ವಿಶೇಷವಾಗಿ ಹೊಸ ವರ್ಷ ಒಂದು ಪ್ರಾರಂಭಿಸುವ ಸಂದರ್ಭದಲ್ಲಿಯೇ ಈ ಯುದ್ಧಗಳ ಈ ಒಂದು ವಿಚಾರಗಳನ್ನು ತಿಳಿದಾಗ, ಮಾರ್ಕನ ಸುಸಂದೇಶ 13ನೇ ಅಧ್ಯಾಯದಲ್ಲಿ ಯೇಸುನಾಥರು ಶಿಷ್ಯರಿಗೆ ಹೇಳಿದ ಹಾಗೆ, ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗ, ರಾಷ್ಟ್ರಕ್ಕೆ ವಿರುದ್ಧವಾಗಿ ರಾಷ್ಟ್ರ ಯುದ್ಧಕ್ಕೆ ಇಳಿಯುವವು. ಕ್ಷಾಮ ಡಾಮರಗಳ ಒಂದು ಘಟನೆಗಳನ್ನು ನೀವು ನೋಡುವಿರಿ, ಆದರೆ ನೀವು ಮಾತ್ರ ಮೋಸ ಹೋಗದಂತೆ ಜಾಗರೂಕರಾಗಿರಿ. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 5-7ರಲ್ಲಿ, ಪ್ರಿಯರೇ, ನೀವು ನೋಡಿ ಹೆದರಿ ನಡೆಯುವಂಥ ಜನರಾಗಬಾರದು, ಆದರೆ ನಂಬಿ ನಡೆಯುವ ಜನರಾಗಬೇಕು. ಮತ್ತಾಯನ ಸುಸಂದೇಶ 24:10ರಲ್ಲಿ, ಆ ದಿನಗಳಲ್ಲಿ ಬಹುಮಂದಿ ವಿಶ್ವಾಸ ಭ್ರಷ್ಟರಾಗುವರು, ಒಬ್ಬರಿಗೊಬ್ಬರು ದ್ರೋಹ ಬಗೆಯುವರು, ದ್ವೇಷಿಸುವರು, ಅನೇಕ ಸುಳ್ಳು ಪ್ರವಾದಿಗಳು ಮೇಲಕ್ಕೇಳುವರು, ಭ್ರಷ್ಟಾಚಾರ ಬೆಳೆದು ಬಹಳ ಮಂದಿ ಪ್ರೀತಿ ಹುಡುಗಿ ಹೋಗುವುದು. ವಿಶೇಷವಾಗಿ ಇಂಥ ಒಂದು ಘಟನೆಗಳು ನಡೆಯುತ್ತಿರುವಾಗ, ಆದರೆ ನಾವು ಮಾತ್ರ ಸ್ಥಿರವಾಗಿದ್ದು ಅಂತ್ಯದವರೆಗೂ ಶುಭ ಸಂದೇಶವನ್ನು ಪ್ರಬೋಧಿಸಿರಿ, ಏಕೆಂದರೆ ಅಂತ್ಯವು ಆನಂತರ ಬರುವುದು ಎಂದು ಹೇಳುತ್ತಾ ಇದ್ದಾರೆ. ಆ ಒಂದು ಭರವಸೆಗಾಗಿ ಪ್ರಾರ್ಥಿಸೋಣ. ಪ್ರೇಮಪೂರಿತರು, ಪಾಪಿಗಳನ್ನು ಪ್ರೀತಿಸುವರು ಆದ ಯೇಸುವೆ, ಈ 3ನೇ ಬಾರಿ ಅನುಭವಿಸಿದ ಒಂದು ಬೇನೆಗಳ ಫಲವಾಗಿ ನಾವು ಪದೇ ಪದೇ ಮಾಡಿದ ಪಾಪಗಳನ್ನು ಕ್ಷಮಿಸುತ್ತೀರಿ. ನಿಮ್ಮ ಈ ಒಂದು ಘೋರವಾದ ಯಾತನೆಯನ್ನು ನೋಡಿ ಪಾಪಗಳನ್ನು ನಾವು ಅಧಿಕವಾಗಿ ದ್ವೇಷಿಸುವಂತೆ ಮಾಡಿರಿ. ಇಹದಲ್ಲಿ ಈ ಒಂದು ಬಲಿಯ ಫಲಗಳನ್ನು, ಪರದಲ್ಲಿ ನಿಮ್ಮ ದಿವ್ಯ ದರ್ಶನವನ್ನು ನಾವು ಪಡೆಯುವಂತೆ ಪಾತ್ರರಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮಾನಭಂಗ ಮಾಡಲೆಂದು ಯೇಸು ವಸ್ತ್ರ ಸೆಳೆದ ಶತ್ರು ಕ್ರೂರ ನೋವ ನೀತರವರು. 10ನೆಯ ಸ್ಥಳ, ಯೇಸುವಿನ ದೇಹದ ಗಾಯಗಳಿಗೆ ಅಂಟಿಕೊಂಡಿದ್ದ ವಸ್ತ್ರಗಳನ್ನು ಸೈನಿಕರು ಕ್ರೂರವಾಗಿ ಸುಲಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ಯೇಸುವಿನ ಒಂದು ಪಟ್ಟಣಗಳನ್ನು ಸುಲಿದು ಬಿಡುತ್ತಾರೆ ಎಂಬ ಒಂದು ಘಟನೆಗಳನ್ನು ನಾವು ಕೇಳಿದಾಗ, ಪ್ರಸ್ತುತ ವಾತಾವರಣದಲ್ಲಿಯೂ ಸಹ ಹೇಗೆ ರಾಷ್ಟ್ರಗಳ ಮಧ್ಯೆ, ವಿವಿಧ ಒಂದು ಸಮೂಹಗಳ ಮಧ್ಯೆ ಯುದ್ಧಕ್ಕಾಗಿ, ದ್ವೇಷಕ್ಕಾಗಿ ಸಿದ್ಧರಾಗುತ್ತಿರುವ ಘಟನೆಗಳನ್ನು ನಾವು ಕಾಣಬಹುದು. ಆದುದರಿಂದ ಶಿಷ್ಯರನ್ನು ಉದ್ದೇಶಿಸಿ ಯೇಸುನಾಥರು ಮತ್ತಾಯನ ಸುಸಂದೇಶ 12:39ರಲ್ಲಿ, ಈ ಪೀಳಿಗೆ ಕೆಟ್ಟ ಪೀಳಿಗೆ ಇನ್ನೂ ಸೂಚಕ ಕಾರ್ಯಗಳನ್ನು ಕೇಳುತ್ತಾ ಇದೆ, ಇನ್ನೂ ಸಂಕೇತಗಳನ್ನು ಕೋರುತ್ತಾ ಇದೆ. ಇಗೋ, ನಾನೇ ನಿಮ್ಮಲ್ಲಿದ್ದೇನೆ, ನಿಮ್ಮ ಮಧ್ಯದಲ್ಲಿದ್ದೇನೆ. ಅವರು ಬಟ್ಟೆಗಳನ್ನು ಕಳಚಿ ತೆಗೆಯುತ್ತಿರುವಾಗ ಯೇಸುವೇ ತಮ್ಮ ಮಧ್ಯೆ ಇದ್ದಾರೆ ಎಂಬವನ್ನು ತೋರಿಸುವ ಒಂದು ಸಂಕೇತವಾಗಿದೆ.
ಜೆರುಸಲೇಮೇ ಜೆರುಸಲೇಮೇ, ನಾನು ಎಷ್ಟೋ ಪ್ರವಾದಿಗಳನ್ನು ನಿನಗೆ ಕಳಿಸಿದರೂ ನೀನು ಮಾತ್ರ ಕೊಲೆ ಪಾತಕಿಯಾಗಿ ಅವರನ್ನು ಧಿಕ್ಕರಿಸಿದಿ. ದೇವರು ನಿನ್ನ ಬಳಿಗೆ ಕಳುಹಿಸಿದ ಎಲ್ಲ ಒಂದು ಪ್ರವಾದಿಗಳನ್ನು ಕಲ್ಲುಗಳಿಂದ ಹೊಡೆದು ಧಿಕ್ಕರಿಸಿದಿ. ಹೇಗೆ ಕೋಳಿಯು ತನ್ನ ಮರಿಗಳನ್ನು ರೆಕ್ಕೆಗಳಿಂದ ಸೇರಿಸಿಕೊಳ್ಳುವಂತೆ ಅಪೇಕ್ಷಿಸುತ್ತೋ ಅದೇ ಪ್ರಕಾರ ನಾನು ಅಪೇಕ್ಷಿಸಿದರೂ ನೀನು ತಿರಸ್ಕರಿಸಿದಿ. ದೇವರನ್ನು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಜನರು ತಿರಸ್ಕರಿಸುತ್ತಾ ಇದ್ದಾರೆ. ಪ್ರಾರ್ಥಿಸೋಣ. ಪಾಸ್ಕ ಕುರಿಮರಿಯಾದ ಯೇಸುವೆ, ಬಲಿಯಾಗಲು ಕೊಲೆ ಸ್ಥಳಕ್ಕೆ ಬಂದು ಸೇರಿದ್ದೀರಿ. ದೇವರಾದ ನಾವು ಬಾಯಿ ತೆರೆಯದೆ ಎಷ್ಟೋ ತಾಳ್ಮೆಯಿಂದಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟಗಳು ಸಂಭವಿಸುತ್ತಲೇ ಎಷ್ಟೋ ಮರೆಯಿಡುತ್ತೇವೆ. ಸ್ವಾಮಿ, ನಿಮ್ಮಿಂದ ಶಾಂತಿಯನ್ನು ಕಲಿತುಕೊಳ್ಳುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಅವಲಕ್ಷಣವಾದ ಪಾಪಗಳನ್ನು ಕಟ್ಟಿಕೊಂಡೆವು, ನಿಮ್ಮ ಅತ್ಯಮೂಲ್ಯವಾದ ವರಪ್ರಸಾದವನ್ನು ಕಳೆದುಕೊಂಡೆವು. ಪಾಪಿಗಳ ರಕ್ಷಕರೇ, ನಮ್ಮಲ್ಲಿ ಬೇರೂರಿರುವ ಒಂದು ಕೆಟ್ಟ ಗುಣಗಳನ್ನು ತಪಸ್ಸಿನ ಒಂದು ಮೂಲಕ ಕಿತ್ತೊಗೆಯುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮರದ ತೋಲೆಗೆ ತಳ್ಳಿ ದೇಹ ಕೈ ಕಾಲುಗಳನ್ನು ಅವರ ಜಡಿದರವರು ಮೊಳೆಗಳಿಂದ. 11ನೆಯ ಸ್ಥಳ. ಯೇಸು ಸ್ವಾಮಿಯನ್ನು ಶಿಲುಬೆ ಮೇಲೆ ದಬ್ಬಿ ಚೂಪಾದ ಮೊಳೆಗಳಿಂದ ತಮ್ಮ ಕೈಕಾಲುಗಳನ್ನು ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಕ್ರೂರ ಸೈನಿಕರು ಕೋಮಲ ಪ್ರಭುವನ್ನು ಶಿಲುಬೆ ಮೇಲೆ ದಬ್ಬಿ ಅವರ ಕೈಕಾಲುಗಳಿಗೆ ಕಬ್ಬಿಣದ ದೊಡ್ಡ ಮೊಳೆಗಳನ್ನು ಸುತ್ತಿಗೆಯಿಂದ ಜಡಿಯುತ್ತಾರೆ. ಆಗ ಮಾಂಸವು ಸೀಳಿ, ಎಲುಬುಗಳು ನುಚ್ಚಾಗಿ, ಕೀಲುಗಳು ನರಗಳು ಕಿತ್ತು ಹೋಗಿ ರಕ್ತವು ಪ್ರವಾಹವಾಗಿ ಹರಿಯುತ್ತದೆ. ಪ್ರಭು ಅನುಭವಿಸಿದ ಒಂದು ಭೀಕರ ಯಾತನೆಯನ್ನು ಯಾರಿಂದ ತಾನೇ ವರ್ಣಿಸಲು ಸಾಧ್ಯ? ಪ್ರಾರ್ಥಿಸೋಣ. ಓ ಪ್ರಭುವೇ, ಓ ಶಪಿಸಲಾದ ಪಾಪವೇ, ದಿವ್ಯ ಪ್ರಭುವನ್ನು ಇಂಥ ಒಂದು ಹೇಳಲು ಸಾಧ್ಯವಾಗದ ಯಾತನೆಗೆ ಗುರಿ ಮಾಡಿದ್ದು ನೀವೇ ಎಂದು. ಓ ಭಕ್ತಾದಿಗಳೇ, ಸ್ವಾಮಿಗೆ ನಮ್ಮ ಮೇಲೆ ಎಷ್ಟು ಕರುಣೆ, ಎಷ್ಟು ಪ್ರೀತಿ ಎಂದು ಈಗಲಾದರೂ ನಾವು ಕಂಡುಕೊಳ್ಳೋಣ. ನಮ್ಮ ಹೃದಯಗಳು ಸ್ವಾಮಿಯ ಒಂದು ಪ್ರೀತಿಯಿಂದ ಪ್ರೇರಿತವಾಗುವಂತೆ ಪ್ರಾರ್ಥಿಸೋಣ. ಈ ಲೋಕದ ಸುಖ ಸಂತೋಷಗಳಿಗೆ ನಾವು ಮಾರು ಹೋಗದೆ ಯೇಸುವಿನೊಂದಿಗೆ ನಮ್ಮ ಹೃದಯವು ಶಿಲುಬೆಗೆ ಜಡಿಯಲೆಂದು ನಾವು ಕೇಳಿಕೊಳ್ಳೋಣ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿಲುಬೆ ಮೇಲೆ ಸತ್ತರೇಸು ಬಳಲಿ ಬಳಲಿ 3 ತಾಸು ಪಾಪಿಯೇನಗೆ ಜೀವವಿತ್ತು. 12ನೆಯ ಸ್ಥಳ. ಯೇಸು ಸ್ವಾಮಿ ಶಿಲುಬೆ ಮೇಲೆ ನಮಗಾಗಿ ಪ್ರಾಣತ್ಯಾಗ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ.
ಪರಿಶುದ್ಧತೆಯ ಪರಮ ಸ್ವರೂಪಿಯಾದ ಯೇಸುವನ್ನು ಇಬ್ಬರು ಕಳ್ಳರ ನಡುವೆ ಶಿಲುಬೆಗೆ ಏರಿಸುತ್ತಾರೆ. 3 ತಾಸುಗಳವರೆಗೆ ಅವರ ಮೇಲೆ ನೇತಾಡಿ ತಮ್ಮ ಕೊಲೆ ಪಾತಕರಿಗೆ ಯೇಸು ಕ್ಷಮೆ ಬೇಡುತ್ತಾರೆ. ಮನಮರುಗಿದ ಕಳ್ಳನಿಗೆ, ಇಂದೇ ನೀನು ನನ್ನ ಜೊತೆಗೆ ಸ್ವರ್ಗದಲ್ಲಿರುವೆ ಎಂದು ವಾಗ್ದಾನ ಮಾಡುತ್ತಾರೆ. ತಮ್ಮ ತಾಯಿಯನ್ನು ತಮ್ಮ ಪ್ರಿಯ ಶಿಷ್ಯನಿಗೆ ಮಾತೆಯನ್ನಾಗಿ ಕೊಡುತ್ತಾರೆ. ಕೊನೆಯದಾಗಿ ಪಿತದೇವರ ಕೈಯಲ್ಲಿ ತಮ್ಮ ಆತ್ಮವನ್ನು ಒಪ್ಪಿಸಿ ಮಾನವ ಕೋಟಿಯ ಆತ್ಮರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡುತ್ತಾರೆ. ಆ ಕ್ಷಣವೇ ಸೃಷ್ಟಿಯೆಲ್ಲವೂ ಅವರ ದೈವತ್ವವನ್ನು ಪ್ರಸಿದ್ಧಿಪಡಿಸುತ್ತದೆ. ಸೂರ್ಯನಿಗೆ ಗ್ರಹಣ ಹಿಡಿಯುತ್ತದೆ, ಭೂಮಿ ಆಧರಿಸುತ್ತದೆ, ಬಂಡೆಗಳು ಒಡೆದು ಸೀಳಿ ಹೋಗುತ್ತವೆ. ಭೂಮಂಡಲವೆಲ್ಲ ತನ್ನ ಸೃಷ್ಟಿಕರ್ತನನ್ನು ನಿಧನವಾಗುವುದನ್ನು ಕಂಡು ನಿರ್ಮಲವಾಗುವಂತೆ ತೋರುತ್ತದೆ. ಪ್ರಾರ್ಥನೆ. ನಮ್ಮ ಮೇಲಿನ ಪ್ರೀತಿಗಾಗಿ ಪ್ರಾಣತ್ಯಾಗ ಮಾಡಿದ ದಿವ್ಯ ಯೇಸುವೆ, ಸೃಷ್ಟಿ ಸಮಸ್ತ ನಿಮ್ಮ ಮರಣವನ್ನು ಕುರಿತು ಈ ಒಂದು ಪ್ರಲಾಪಿಸುವ ಸಮಯದಲ್ಲಿ ನಾವು ಮಾತ್ರ ಮರುಗದೆ ಇರಲಾಗುವುದು. ದೇವರವರು ಅನುಭವಿಸಿದ ಯಾತನೆಗೂ ಶಿಲುಬೆಯ ಮರಣಕ್ಕೂ ತಾವೇ ನಮ್ಮ ಒಂದು ಪಾಪ ಅಕ್ರಮಗಳಿಂದ ಕಾರಣರಾದ ಮೇಲೆ ಪ್ರತಿನಿತ್ಯವೂ ನಾವು ದುಃಖಿಸಬೇಕಾಗುತ್ತದೆ. ಪಾಪದ ಒಂದು ಘೋರತ್ವವು ಎಷ್ಟೆಂದು ತಮ್ಮ ಶಿಲುಬೆಯಿಂದ ಕಂಡುಕೊಳ್ಳುವಂತಾಗುತ್ತದೆ. ನಾವು ಇಂದಿನಿಂದ ಪಾಪದ ಮಾರ್ಗವನ್ನು ವರ್ಜಿಸಿ ಬಿಡ ಅನುಗ್ರಹ ಮಾಡಿರಿ ಸ್ವಾಮಿ. ಕಟ್ಟಿಕೊಂಡ ಎಲ್ಲ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪವನ್ನು ಪಡುತ್ತೇವೆ. ನಮ್ಮನ್ನು ಕ್ಷಮಿಸಿ ಕರುಣಿಸಿರಿ ಸ್ವಾಮಿ. ನಮ್ಮನ್ನು ಕಾದಿರಿಸಲು ನಿಮ್ಮ ಪಾದಗಳನ್ನು ಕಟ್ಟವೆ, ನಮ್ಮನ್ನು ಆಧರಿಸಲು ನಿಮ್ಮ ಕರಗಳನ್ನು ಚಾಚಿವೆ. ನಮ್ಮ ಮೇಲೆ ನಿಮ್ಮ ವರಪ್ರಸಾದವನ್ನು ಸುರಿಸಲು ನಿಮ್ಮ ಹೃದಯವು ತೆರೆದಿದೆ. ನಮಗೆ ಉತ್ತೇಜನ ನೀಡಲು ನಮ್ಮ ಕಡೆ ನಿಮ್ಮ ತಲೆ ಬಾಗಿದೆ. ಹೀಗಿರುವಲ್ಲಿ ನಾವು ನಿಮಗಾಗಿಯೇ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿದ್ದು ನಿಮ್ಮ ಕೈಯಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸುವಂತೆ ವಾಗ್ದಾನ ಮಾಡುತ್ತೇವೆ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶಿಲುಬೆಯಿಂದ ಶವವ ತರಲು ಮೇರಿ ಮಾತೆ ಮಡಿಲಲಿಡಲು ತಾಯಿ ಅಳಲ ಕೇಳುವುದೆಂತು. 13ನೆಯ ಸ್ಥಳ. ಯೇಸುವಿನ ಪವಿತ್ರ ಶರೀರವನ್ನು ಮಾತೆ ಮರಿಯಮ್ಮನವರ ಮಡಿಲಿನಲ್ಲಿ ಇರಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವ್ಯಾಕುಲ ಮಾತೆಯು ತಮ್ಮ ಪ್ರಿಯ ಕುಮಾರ ಯೇಸುವಿನ ಮರಣದಿಂದ ಅನುಭವಿಸಿದ ಕ್ಲೇಶವು ಎಷ್ಟೆಂದು ಧ್ಯಾನಿಸೋಣ. ಶಿಷ್ಯರು ಪ್ರಭುವಿನ ಶರೀರವನ್ನು ಶಿಲುಬೆಯಿಂದ ಇಳಿಸಿದಾಗ ವ್ಯಾಕುಲ ಮಾತೆಯು ಅದನ್ನು ಅಪ್ಪಿಕೊಂಡು ಅಳುತ್ತಾಳೆ. ಮಗ ಯೇಸುವಿನ ಈ ಒಂದು ಮುಖ ಕಲವು ಬಾಡಿ ಬೆಳುಪಾಗಿಯೂ ಕಣ್ಣುಗಳು ಮುಸುಕಾಗಿಯೂ ಮುಚ್ಚಲು ಅಳುವಾಗಿ ತಿವಿದು ತೆರೆದು ಕೈಕಾಲುಗಳು ಕೊರೆದಿರುವುದನ್ನು ನೋಡಿದಾಗ ಆಕೆ ಸ್ವಂತ ಮರಣಕ್ಕಿಂತಲೂ ಮಹಾ ಕಠಿಣ ನೋವನ್ನು ಅನುಭವಿಸಿದಳು. ಪ್ರಾರ್ಥನೆ. ಓ ಶೋಕಭರಿತಳಾದ ತಾಯಿ, ನಿಮ್ಮ ಪ್ರಿಯ ಕುಮಾರರನ್ನು ಶಿಲುಬೆಗೆ ಜಡಿದಿದ್ದರು, ನಿಮ್ಮ ಕೋಮಲ ಹೃದಯವನ್ನು ತಿವಿದು ತೆರೆದಿದ್ದರು. ಈಟಿಯಂಥ ನಮ್ಮ ಪಾಪಗಳೇ ಸರಿ. ದಯಾಮಯ ತಾಯಿಯೇ, ಪಾಪಿಗಳಾಗಿರುವ ನಮ್ಮನ್ನು ಕ್ಷಮಿಸಿ ನಮಗಾಗಿ ಪ್ರಾರ್ಥಿಸಿರಿ. ನಾವು ಪಾಪ ವಿಮೋಚನೆ ಹೊಂದುವಂತೆ ಮಾಡಿರಿ. ಶಿಲುಬೆಯಲ್ಲಿ ಮೃತನಾದ ಪ್ರಭುವನ್ನು ಆರಾಧಿಸಲು ನಮಗೆ ಸಹಾಯ ಮಾಡಿರಿ. ದಾಸಾದಿ ದಾಸರಾದ ನಾವು ನಿಮ್ಮ ವ್ಯಾಕುಲಗಳನ್ನು ಮರೆಯದೆ ಹಾಗೂ ಅವುಗಳನ್ನು ನಮ್ಮ ಹೃದಯಗಳಲ್ಲಿ ಅಚ್ಚರಿಯುವಂತೆ ಮುದ್ರಿಸಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಶಿಷ್ಯ ವೃಂದ ಬಳಿಗೆ ಬಂದು ಅಂತ್ಯಕ್ರಿಯೆ ಮಾಡಿ ಅಂದು ಪುನರುತ್ಥಾನ ಕೆದುರು ನೋಡ್ಬರು. 14ನೆಯ ಸ್ಥಳ, ಯೇಸುವಿನ ಪೂಜ್ಯ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವ್ಯಾಕುಲ ಮಾತೆ ಮರಿಯಮ್ಮನವರ ಮಡಿಲಿನಿಂದ ಅವರ ಪ್ರಿಯ ಕುಮಾರರ ಶರೀರವನ್ನು ಶಿಷ್ಯರು ಎತ್ತಿಕೊಂಡು ಶುಭ್ರ ವಸ್ತ್ರಗಳಿಂದ ಹೊದಿಸಿ ಹೊಸ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಈ ಪರಮ ಪೂಜ್ಯ ಶರೀರವು 3 ದಿನಗಳವರೆಗೆ ಅಲ್ಲಿಯೇ ಅಡಕವಾಗಿ ಇರುತ್ತದೆ. ಪ್ರಾರ್ಥಿಸೋಣ. ಓ ರಕ್ಷಕರೇ, ಒಂದಾನೊಂದು ದಿನ ನಾವು ಸಹ ಸಮಾಧಿಗೆ ಇಳಿಯಬೇಕಾಗಿದೆ. ಆದರೆ ಯಾವಾಗ, ಯಾವ ಸ್ಥಳದಲ್ಲಿ, ಯಾವ ವಿಧಾನವಾಗಿ ಎಂಬುದು ನಮಗೆ ತಿಳಿಯದು, ತಮಗೆ ಮಾತ್ರ ತಿಳಿದಿದೆ. ಸ್ವಾಮಿ, ದೇವರವರ ನೀತಿ ನಿರ್ಣಯವು ನೆರವಾಗುವುದರಲ್ಲಿದೆ. ಪಾಪದಿಂದ ಮಲಿನವಾದ ನಮ್ಮ ದೇಹಗಳು ನಶಿಸಿ ಮಣ್ಣಾಗಿ ಹೋಗುವುದು ನ್ಯಾಯವೇ ಸರಿ. ಆದರೂ ಪ್ರಭುವೇ, ಅಕ್ಷಯವಾದ ನನ್ನ ಆತ್ಮಗಳನ್ನು ತಮ್ಮ ಅಪರಿಮಿತ ದಯೆಯಿಂದ ನಿಮ್ಮ ಮಳಿಗೆ ಬರಮಾಡಿಕೊಳ್ಳಿರಿ. ನಮ್ಮ ಶರೀರಗಳು ಪುನರುತ್ಥಾನವಾದಾಗ ಆತ್ಮ ಶರೀರ ಸಮೇತ ನಿಮ್ಮ ಒಂದು ರಾಜ್ಯದಲ್ಲಿ ಸೇರಿ ಸತತ ನಿಮ್ಮನ್ನು ಪ್ರೀತಿಸಿ ಸ್ತುತಿಗೆ ಪಾತ್ರರಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎಲ್ಲರೂ ಮುಕ್ತಾಯದ ಪ್ರಾರ್ಥನೆಗಾಗಿ ಎದ್ದು ನಿಂತು ಪ್ರಾರ್ಥಿಸೋಣ. ಸರ್ವಶಕ್ತರಾದ ದೇವರು ಇಂದು ವಿಶೇಷವಾಗಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ಯುದ್ಧ ಪೀಡಿತ ಒಂದು ದಿನಗಳಲ್ಲಿ ನರಳುತ್ತಿರುವ ಒಂದು ಜನರಿಗಾಗಿ ಶಾಂತಿ ಸಮಾಧಾನಕ್ಕಾಗಿ ಪ್ರಾರ್ಥಿಸುತ್ತಿರುವಾಗ, ಪ್ರಭುವೇ, ಭಕ್ತಿಯು ಕುಗ್ಗಿ ಹೋಗಿ ವಿಶ್ವವು ತಲ್ಲಣವಾಗುವ ಕಾಲದಲ್ಲಿ ನಿಮ್ಮ ದಿವ್ಯ ಒಂದು ಪ್ರೇಮಾಗ್ನಿಯಿಂದ ನಮ್ಮ ಹೃದಯಗಳು ಪ್ರಜ್ವಲಿಸುವಂತೆ ಎಲ್ಲ ಒಂದು ರಾಜಕಾರಣಿಗಳನ್ನು, ಈ ನಮ್ಮನ್ನು ಆಳುವವರನ್ನು, ವಿಶೇಷವಾಗಿ ಸಂತ ಫ್ರಾನ್ಸಿಸ್ ಅವರ ಪಂಚಗಾಯಗಳ ಪೂಜ್ಯ ಈ ಒಂದು ಲಾಂಛನೆಯನ್ನು ಆಶ್ಚರ್ಯವಾಗಿ ನೀವು ಅವರ ಮೇಲೂ ತಾಕಿಸಿರಿ. ಈ ಸಂತರ ಪ್ರಾರ್ಥನೆಗಳ ಮೂಲಕ ದಾಸರಾದ ನಾವು ನಮ್ಮ ಅನುದಿನದ ಶಿಲುಬೆಯನ್ನು ತಡೆಯಿಲ್ಲದೆ ಹೊತ್ತು ನಡೆದು ಈ ತಪಸ್ಸಿಗೆ ತಕ್ಕ ಫಲಗಳನ್ನು ಪಡೆಯುವಂತೆ ಕರುಣಿಸಿರಿ ಸ್ವಾಮಿ. ಸರ್ವವಲ್ಲಭರು ಅಮರರು ಆದ ಸರ್ವೇಶ್ವರ, ನಿಮ್ಮ ಸೇವೆಯಲ್ಲಿರುವ ನಮ್ಮ ಪೋಪ್ ಲಿಯೋ ಆ ಜಗದ್ಗುರುಗಳಿಗೆ ದಯ ತೋರಿರಿ. ನಿಮ್ಮ ವರಪ್ರಸಾದದಿಂದ ಅವರು ಸದಾ ನಿಮಗೆ ಪ್ರಿಯವಾದುದುಗಳನ್ನೇ ಆಲೋಚಿಸಿ ಸಾಧ್ಯವಾದಷ್ಟು ಅವುಗಳನ್ನು ಈಡೇರಿಸಿ ಶಾಂತಿಯ ಐಕ್ಯತೆಗಾಗಿ ಶ್ರಮಿಸುವಂತೆ ಆಶೀರ್ವದಿಸಿರಿ. ಪಾಪಗಳನ್ನು ಕ್ಷಮಿಸುವವರು, ಆತ್ಮರಕ್ಷಣೆಯನ್ನು ಅಪೇಕ್ಷಿಸುವವರು ಆಗಿರುವ ಸರ್ವೇಶ್ವರ, ಇಹವನ್ನು ಬಿಟ್ಟು ಮರುಲೋಕಕ್ಕೆ ಬಂದು ಸೇರಿರುವ ನಮ್ಮ ಬಂಧು ಮಿತ್ರರು, ಉಪಕಾರಿಗಳು ನಿಮ್ಮ ನಿತ್ಯಾನಂದದಲ್ಲಿ ಭಾಗಿಗಳಾಗುವ ಹಾಗೆ ನಿತ್ಯಾನಂದವನ್ನು ಅನುಭವಿಸುವ ಆಶೀರ್ವಾದವನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸುತ್ತೇವೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜಗದ್ಗುರುಗಳ ಒಂದು ಕೋರಿಕೆಗಾಗಿ, ಧರ್ಮಸಭೆಯ ಒಂದು ಕೋರಿಕೆಗಾಗಿ ಒಂದು ಪರಲೋಕದಲ್ಲಿರುವ 2 ನಮೋ ಮರೆಯನ್ನು ಹೇಳಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭೂದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆ ಒಳಪಡಿಸಿದೆ, ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಆಮೆನ್. ಮರಿಯ ಪ್ರಸಾದ ಪೂರ್ಣೆ ಕರ್ತನೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಆಮೆನ್. ಮರಿಯ ಪ್ರಸಾದ ಪೂರ್ಣೆ ಕರ್ತನೊಡನೆ ಇದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಿ ಸದಾ ನಮ್ಮನ್ನು ಕಾಪಾಡಲಿ. ಆಮೇನ್. ಏಕೆಂದು ಈ ಮೌನ, ಏಕೆಂದು ಈ ಶೂನ್ಯ, ಏಕೆಂದು ಈ ನೋವು,